ನೀರೆ ಮೇಲೆ ಸೀರೆ ಹೇಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತು. ಆದರೆ ಈ ಸೀರೆಗಳನ್ನೇನೋ ಕೊಂಡ್ಕೊಂಡ್ಬಿಡ್ತೀವಿ. ಆ ಸೀರೆಗಳನ್ನು ಕಾಪಾಡೋದು ಕೂಡ ಅಷ್ಟೇ ಮುಖ್ಯ. ಈಗ ಬಿಡಿ, ಸೀರೆಗಳಂತೂ ತುಂಬ ಆಗೋಗ್ಬಿಟ್ಟು ಕಬೋರ್ಡ್ ಫುಲ್ ಆಗೋಗ್ಬಿಟ್ಟಿರುತ್ತೆ. ಅದನ್ನು ಅದರ ಟರ್ನ್ ಬರೋಕ್ಕೆ 1 ವರ್ಷ 2 ವರ್ಷ ಆಗುತ್ತೆ. ಅಲ್ಲೇ ಇದೆ ನೋಡಿ ಗುಟ್ಟು. ಸೀರೆಗಳನ್ನ ಆಗಾಗ ಉಡ್ತಾ ಇರಬೇಕು, ಮೈ ಶಾಖ ಬೀಳಬೇಕು. ಅದಕ್ಕೆ ಟರ್ನ್ ಬರಲಿಲ್ಲ ಅಂದರೆ ಎಳೆ ಬಿಸಿಲಲ್ಲಿ ಅದನ್ನು ಒಣಗಿ ಹಾಕಿ ತೆಗೆದಿಟ್ಬಿಡಬೇಕು. ತುಂಬ ಶಾಖ ಬಿಡಬಾರ್ದು. ಜೊತೆಗೆ ಸೀರೆಗಳನ್ನು ಮಡಚಿಡೋದ್ರಲ್ಲೂ ಮಹಿಳೆಯ ಕಲೆ ಇದೆ ನೋಡಿ. ಸೀರೆ ಮಡಚಿದಾಗ ಒಂದೇ ಮಡತೆಯಲ್ಲಿದ್ದರೆ ಆಗಲೂ ಕೂಡ ಸೀರೆಗೆ ಧಕ್ಕೆ ಆಗುತ್ತೆ. ಸೀರೆಯ ಮಡತೆಯನ್ನು ಆವಾಗವಾಗ ಬದಲಾಯಿಸಿ ಇಡಬೇಕು ನೋಡಿ. ಟಿಶ್ಯೂ ಸೀರೆನ ಮಡತೆ ಮಾಡಿಟ್ಟಾಗ ಈ ಭಾಗ ಅಂದರೆ ಈ ಮಡತೆ ಬಂದಿದೆಯಲ್ಲ, ಈ ಭಾಗ ಕಟ್ಟಾಗೋ ಚಾನ್ಸ್ ಇರುತ್ತೆ. ಅದು ಬರೀ ಜರಿನಲ್ಲೇ ನೇಯ್ದಿರೋದ್ರಿಂದ ಅದಕ್ಕೆ ಸ್ಟ್ರೆಂತ್ ಇರೋದಿಲ್ಲ. ಕಾಟನ್ ಆದರೆ ಸ್ಟ್ರೆಂತ್ ಇರುತ್ತೆ, ಸಿಲ್ಕ್ ಆದರೆ ಸ್ಟ್ರೆಂತ್ ಇರುತ್ತೆ. ಜರಿ ಆಗಿರೋದ್ರಿಂದ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಟಿಶ್ಯೂ ಸೀರೆನ ಹ್ಯಾಂಗರಲ್ಲಿ ಹಾಕಿದಾಗ ನೋಡಿ, ಈ ಭಾಗದಲ್ಲಿ ಧೂಳು ಕುತ್ಕೊಳ್ಳೋ ಸಂಭವ ಇರುತ್ತೆ. ಇದಕ್ಕೂ ಕೂಡ ಸೊಲ್ಯೂಷನ್ ಇದೆ. ಅದಕ್ಕೇನಪ್ಪ ಸೊಲ್ಯೂಷನ್ ಅಂತಂದರೆ ನೋಡಿ, ಈ ಥರ ಕವರ್ಸ್ ಮಾರ್ಕೆಟಲ್ಲಿ ಸಿಕ್ಕತ್ತೆ. ಇದ್ರ ಒಳಗಡೆಯಿಂದ ಆ ಸೀರೆನ ಹ್ಯಾಂಗರ್ ಸಮೇತ ಹಾಕ್ಬಿಟ್ಟು ಇದು ಸೇಫ್ ಆಗಿರುತ್ತೆ. ಸೀರೆಗೆ ಫಾಲ್ ಹಾಕಲೇಬೇಕು ಅನ್ನೋ ವಿಷಯ ನಿಮಗೆಲ್ಲ ತಿಳಿದೇ ಇದೆ. ಆ ಫಾಲಲ್ಲೂ ಕೂಡ ವಿವಿಧತೆ ಇದೆ. ಅಂದರೆ ಫಾಲ್ ತೊಗೊಂಡಾಗ ನಾವು ಸೀರೆಗೆ ಮ್ಯಾಚಿಂಗ್ ಫಾಲ್ ತೊಗೋತೀವಿ, ಕಾಟನ್ ಫಾಲ್ ತೊಗೋತೀವಿ, ಅದನ್ನು ಶಿಂಕ್ ಮಾಡಿ ಪ್ರೆಸ್ ಮಾಡಿ ಹಾಕ್ತೀವಿ. ಫಾಲ್ ಹಾಕೋದಕ್ಕೂ ಒಂದು ಕಲೆ. ಆ ಫಾಲ್ ಹಾಕ್ಬೇಕಾದ್ರೆ ನೋಡಿ, ಕರೆಕ್ಟ್ ಮ್ಯಾಚಿಂಗ್ ತೊಗೋತೀರಾ. ಅಂಗಡಿಯವನು ಬೇರೆ ಬಣ್ಣ ಕೊಟ್ಟರು ಕೂಡ ನೀವು ಅದನ್ನು ಹಾಕಲ್ಲ, ಸೀರೆ ಬಣ್ಣನ ಫಾಲ್ನ ಹಾಕ್ತೀರಾ. ಆ ಫಾಲ್ನ ಶಿಂಕ್ ಮಾಡಿ ಪ್ರೆಸ್ ಮಾಡಿ ಹಾಕ್ತೀರಾ. ಗಟ್ಟಿ ಸೀರೆ ಆದರೆ ಅದನ್ನು ಮಿಷಿನಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ ಹೆಮ್ಮಿಂಗ್ ಮಾಡ್ಬೋದು. ಫಾಲ್ ಹಾಕಬೇಕಾದ್ರೆ ಅದನ್ನು ನೋಡ್ಕೊಳ್ಳಿ, ಬಾರ್ಡರ್ ಎಷ್ಟಿದೆಯೋ ಅಷ್ಟು ಮಾತ್ರ ಮಡಚಿದಾಗ ನೋಡಿ, ಇಲ್ಲಿ ಸುಕ್ಕು ಕಾಣಿಸ್ತಾ ಇದೆಯಲ್ಲ, ಅವೆಲ್ಲ ಅವಾಯ್ಡ್ ಮಾಡ್ಬೋದು. ಅದನ್ನು ಬಾರ್ಡ್ರಿಗೆ ಮಾತ್ರ ಮಡ್ಚ್ಕೊಂಡು ಹೋದಾಗ ನೀವು ಹಾಕಿರೋ ಹೊಲಿಗೆ ಕೂಡ ಕಾಣಿಸೋದಿಲ್ಲ. ಆದರೆ ಇಲ್ಲಿ ಈ ಸೀರೆ ಜಕಾರ್ಡ್ ಆಗಿರೋದ್ರಿಂದ ಹಿಂಭಾಗದಲ್ಲಿ ಜರಿ ತುಂಬ ಇರೋದ್ರಿಂದ ಪೂರ್ತಿ ಫಾಲ್ ಹಾಕಿದ್ದೀವಿ. ಆ ಜರಿ ಕಿತ್ಕೊಂಡು ಬರದೇ ಇರೋ ಥರ ಪ್ರಿಕಾಷನ್ ತಗೊಂಡಿದ್ದೀವಿ. ನಿಮ್ಮ ಹತ್ರ ತುಂಬ ಹಳೆಯ ಸೀರೆಗಳಿದ್ವು ಅಂತ ಅಂದ್ಕೊಳ್ಳಿ, ಬಾರ್ಡ್ರ್ ಚೆನ್ನಾಗಿರುತ್ತೆ, ಬಾಡಿ ಚೆನ್ನಾಗಿರಲ್ಲ. ಆದರೆ ಅದ್ರ ಜೊತೆ ನಿಮ್ಮ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ಅದಕ್ಕೊಂದು ಹೊಸ ಲುಕ್ಕು ಕೊಡಬೇಕು ಅಂತಂದರೆ ಅದಕ್ಕೆ ಇಲ್ಲಿದೆ ನೋಡಿ ಸೊಲ್ಯೂಷನ್ನು. ನೋಡಿ, ಹಳೆಯ ಸೀರೆಯ ಬಾರ್ಡ್ರನ್ನು ತಗೊಂಡು ಈ ಥರ ಸಿಲ್ಕ್ ಮೆಟೀರಿಯಲ್ ತಗೊಂಡು ಅದಕ್ಕೆ ಎಂಬ್ರಾಯ್ಡ್ರಿ ಮಾಡಿಸಿ ಅದಕ್ಕೆ ಬಾರ್ಡ್ರನ್ನು ಹಚ್ಚಿದಾಗ ಇದನ್ನು ನಿಮ್ಮ ಟೈಲರೇ ಮಾಡಿಕೊಡ್ತಾರೆ ಅಥವಾ ಎಂಬ್ರಾಯ್ಡ್ರಿ ಮಾಡೋರಾದರೂ ಮಾಡಿಕೊಡ್ತಾರೆ. ಅದನ್ನು ನೀಟಾಗಿ ಅಟ್ಯಾಚ್ ಮಾಡಿ ಕೊಡ್ತಾರೆ. ಈಗ ನಿಮಗೆಲ್ಲ ನೋಡಿರ್ಬೋದು, ಸೀರೆಗಳನ್ನ ಮೊದಲ ಕಾಲದಲ್ಲಿ ಪಲ್ಲುನ ಓಪನ್ ಮಾಡಿ ಪಲ್ಲುನ ನೋಡಿಬಿಟ್ಟು ಪಲ್ಲು ಚೆನ್ನಾಗಿದೆ, ಈ ಸೀರೆ ಇರಲಿ ಅಂತ ಕೊಂಡ್ಕೋತಾ ಇದ್ರು. ಆದರೆ ಈಗ ಡಿಸೈನರ್ ಸೀರೆಗಳು ಬಂದ್ಬಿಟ್ಟಿದೆ. ಸೀರೆಗಳು ಒಂದಕ್ಕಿಂತ ಒಂದು ತುಂಬ ಡಿಸೈನರ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ ವಿಷಯದಲ್ಲಿ ಏನಾಗುತ್ತೆ, ಡಿಸೈನರ್ ಮಾಡಬೇಕಾದ್ರೆ ಸೀರೆಯ ಒಳಗಡೆ ತುಂಬ ನೇಯ್ದಿರ್ತಾರೆ. ಸೀರೆಯ ಹಿಂಭಾಗದಲ್ಲಿ ಜರಿ ತುಂಬ ಬಂದಿರುತ್ತೆ. ಯಾಕೆ ಅಂದರೆ ಇದು ಡಿಸೈನರ್ ಸೀರೆ. ಮುಂಭಾಗದಲ್ಲಿ ತುಂಬ ಚೆನ್ನಾಗಿ ಕಾಣಬೇಕು ಅಂದರೆ ಹಿಂಭಾಗದಲ್ಲಿ ಅದಕ್ಕೆ ಸ್ವಲ್ಪ ಜರಿನಲ್ಲಿ ಹೆಚ್ಚು ವರ್ಕ್ ಮಾಡಿದಾಗ ಈ ರೀತಿ ಆಗಿರುತ್ತೆ. ನನ್ನ ಹತ್ರ ಅನೇಕ ಹೆಣ್ಮಕ್ಳು ಬರೋದು, ಸಿಕ್ಕಾಕೊಳ್ಳುತ್ತೆ ಆಂಟಿ, ಉಗುರಿಗೆ ಸಿಕ್ಕಾಕೊಳ್ಳುತ್ತೆ, ಉಂಗ್ರಿಗೆ ಸಿಕ್ಕಾಕೊಳ್ಳುತ್ತೆ, ಬಳೆಗೆ ಸಿಕ್ಕಾಕೊಳ್ಳುತ್ತೆ ಅಂತ ಬರ್ತಾರೆ. ಅದಕ್ಕೂ ಒಂದು ಸೊಲ್ಯೂಷನ್ ಇದೆ. ಇಲ್ಲಿ ಒಂದು ಸಣ್ಣಕ್ಕಿರೋ ನೆಟ್ ಬಟ್ಟೆನ ಹಾಕಿದ್ದೀವಿ ನಾವು. ಇಲ್ಲಿ ನೆಟ್ ಬಟ್ಟೆ ಕಾಣಿಸ್ತಾ ಇದೆ ನೋಡಿ, ಇದು ಕೂಡ ನಿಮ್ಗೆ ಅಂಗಡಿಯಲ್ಲಿ ಸಿಕ್ಕತ್ತೆ. ಯಾವ ಬಣ್ಣದ ಸೆರಗಿಗೆ ಯಾವ ಬಣ್ಣದ ನೆಟ್ ಬೇಕು ಅಂತ ಕೂಡ ಸಿಕ್ಕತ್ತೆ ನಿಮಗೆ. ಅದನ್ನು ಸೀರೆನ ಪಲ್ಲುನ ಉಲ್ಟಾ ಮಾಡಿಕೊಂಡು ಟೇಬಲ್ ಮೇಲೆ ಹರಡ್ಕೊಂಡು ಇದನ್ನು ನೆಟ್ ಬಟ್ಟೆನ ಅದ್ರ ಮೇಲೆ ಹರಡ್ಬಿಡಿ. ನೀಟಾಗಿ ಸುತ್ತಲೂರು ಹೊಲ್ಕೊಂಬಂದ್ಬಿಡಿ. ಅದಕ್ಕೆ ಮೊದಲು ಅಲ್ಲಲ್ಲಿ ಟಾಕಾನ ಹಾಕಿ ನೋಡಿ, ಅಲ್ಲಲ್ಲಿ ಟಾಕ ಹಾಕಿರೋದು ನಿಮಗೆ ಕಾಣಿಸ್ತಾ ಇದೆ. ಅಲ್ಲಲ್ಲಿ ಟಾಕ ಹಾಕಿಬಿಟ್ಟು ಸುತ್ತಲೂರು ಹೊಲ್ಕೊಂಬಂದು ಈ ಭಾಗದಲ್ಲಿ ಸುಮ್ಮನೆ ಕತ್ತರಿಸಿ ತೆಗೆದುಬಿಡಿ ಅದನ್ನು. ಅಷ್ಟೇ, ತುಂಬ ಸುಲಭವಾದ ಕೆಲಸ ಇದು. ನೀವು ಮನೆಯಲ್ಲೇ ನೀವೇ ಮಾಡ್ಕೋಬೋದು. ಮೊದಲಿನ ಕಾಲದಲ್ಲಿ ನ್ಯಾಫ್ಥಲಿನ್ ಬಾಲ್ಸ್ ಅಂತ ಹಾಕ್ತಾಯಿದ್ರು ಕಬರ್ಡ್ನಲ್ಲಿ. ಆದರೆ ಈಗ ಯಾಕೋ ಮನಸ್ಸು ಮುಜುಗರ, ಅದಕ್ಕೆ ಪವರ್ ಇಲ್ಲ, ಅಷ್ಟು ಚೆನ್ನಾಗಿರೋದು ಬರ್ತಿಲ್ಲ ಅಂತ. ಅಲ್ಲಿ ನಿಮಗೆ ಇನ್ನೊಂದು ಸೊಲ್ಯೂಷನ್ ಏನಂತಂದರೆ, ಇದು
ಉಂಡೆ ಕರ್ಪೂರ ಅಂತ ಸಿಕ್ಕತ್ತೆ. ಇದನ್ನು ತುಂಬ ಜನ ಅನ್ಕೋತಾರೆ ಸೀರೆಗಳ ಮಧ್ಯೆ ಹಾಕಿದಾಗ ಆಯಿಲ್ ಬಿಟ್ಕೊಳ್ಳುತ್ತೇನೋ ಅಂತ ಹೆದರ್ತಾರೆ. ಡೆಫಿನೆಟಾಗಿ ಆಯಿಲ್ ಬಿಟ್ಕೊಳ್ಳಲ್ಲ, ಇದು ಎವಾಪ್ರೇಟ್ ಆಗಿಬಿಡುತ್ತೆ ವೊಲಟೈಲ್ ಆಯಿಲ್ ಆಗಿರೋದ್ರಿಂದ. ಇದನ್ನು ಸೀರೆಗಳ ಮಧ್ಯ ಹಾಕಿಡಿ, ಒಂದು 3 ತಿಂಗಳು ಆಗೋಷ್ಟೊತ್ತಿಗೆ ಇದು ಕರಗೋಗಿರುತ್ತೆ. ಮತ್ತು 3 ತಿಂಗಳಿಗೆ ಇನ್ನೊಂದು ಸತಿ ಹಾಕಿಡಿ. ಆಗ ಸೀರೆಯಲ್ಲಿ ಬರುವಂಥ ಸಿಲ್ವರ್ ಫಿಶ್ ಅದು ಬರೋಕ್ಕೆ ಚಾನ್ಸೇ ಇರಲ್ಲ. ಆಮೇಲೆ ಸೀರೆ ಮುಗ್ಗಲು ವಾಸನೆ ಕೂಡ ಹೊರಟೋಗುತ್ತೆ, ಅದು ಕೂಡ ಬರೋದಿಲ್ಲ. ಇನ್ನು ಹಳ್ಳಿಗಳಲ್ಲಿ ತುಂಬ ಸುಲಭವಾದ ಉಪಾಯ ಹುಡುಕಿಟ್ಟಿದ್ದಾರೆ. ಮೊದಲು ಕಾಲದಿಂದಲೂ ಅದನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಬೇವಿನ ಸೊಪ್ಪು ಯಥೇಚ್ಛವಾಗಿ ಸಿಕ್ಕತ್ತೆ ಹಳ್ಳಿಗಳಲ್ಲಿ, ಮರಗಳಿರುತ್ತೆ. ಅದನ್ನು ಒಣಗಿಸ್ಬಿಟ್ಟು ಬಟ್ಟೆಗಳಲ್ಲಿ, ಬಟ್ಟೆಗಳ ಮಧ್ಯ ಇದನ್ನು ಹಾಕ್ಬಿಡ್ತಾರೆ. ನೋಡಿದ್ರ ನಮ್ಮ ಹಿರಿಯರು, ಅನುಭವಿಗಳು ಎಷ್ಟೊಂದು ಉಪಾಯಗಳು ಅವ್ರ ಹತ್ರ ಇದೆ. ನಾವು ಸ್ವಲ್ಪ ಹಿಂತಿರುಗಿ ನೋಡಿ ಅವ್ರನ್ನ ಕೇಳಿ ತಿಳ್ಕೊಂಡ್ರೆ ಇದೊಂದೇ ವಿಷಯ ಅಲ್ಲ, ಅನೇಕ ವಿಷಯಗಳಲ್ಲಿ ನಮ್ಗೆ ಅನೇಕ ಟಿಪ್ಸ್ ಅವರಿಂದಾನೇ ನಮಗೆ ಬರುತ್ತೆ. ಇನ್ನು ನಿಮ್ಗಿನ್ನೂ ಒಂದು ಡೌಟ್ ಇರ್ಬೋದು, ಸೀರೆಗಳ ಮೇಲೆ ಆಯಿಲ್ ಬಿದ್ದಾಗ, ಏನಾದರೂ ಮದುವೆ ಮನೆಗೆ ಹೋದಾಗ, ಐಸ್ ಕ್ರೀಮ್ ಬಿದ್ದಾಗ, ಬೇರೆಯವರು ಎಂಜಲ್ ಕೈ ಮುಟ್ಟಿದಾಗ ದಿಢೀರಂತ ಏನು ಮಾಡಬೇಕು ಅಂತ ತೋಚಲ್ಲ. ಯಾಕೆಂದರೆ ಸೀರೆ ತುಂಬ ಬೆಲೆಯುಳ್ಳದ್ದಾಗಿರುತ್ತೆ. ಅದಕ್ಕೂ ತುಂಬ ಸುಲಭ ಉಪಾಯ ಇದೆ. ಆಯಿಲ್ ಬಿದ್ದಾಗ ಏನು ಮಾಡಿ, ಮನೆಗೆ ಬಂದ ಕೂಡಲೇ ಅದ್ರ ಮೇಲೆ ಸ್ವಲ್ಪ ಟಾಲ್ಕಮ್ ಪೌಡ್ರ್ ಹಾಕ್ಬಿಡಿ. ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಅದೆಲ್ಲ ಎಳ್ಕೊಂಬಿಡುತ್ತೆ, ಕರ್ಚೀಪಲ್ಲಿ ಅದನ್ನು ಒರೆಸ್ಬಿಡ್ಬೋದು. ಇನ್ನು ಐಸ್ ಕ್ರೀಮು ಏನಾದರೂ ಜಿಡ್ಡು ಪದಾರ್ಥ ಏನಾದರೂ ಬಿದ್ದಿದ್ರೆ ಒಂದು ಚಿಕ್ಕ ಬಟ್ಟೆ ತೊಗೊಂಡು ನೀರಲ್ಲಿ ಅದ್ಕೊಂಡು ಅದನ್ನೆಲ್ಲ ತೆಗೆದು ಬಿಡ್ಬೋದು. ಈಗ ತಿಳ್ಕೊಂಡ್ರಲ್ಲ ಗೆಳತಿಯರೇ, ಸೀರೆಗಳು ಉಡೋದು ಎಷ್ಟು ಪ್ರಾಮುಖ್ಯತೆ ಇದೆಯೋ ಹಾಗೆ ಸೀರೆಗಳನ್ನು ಕಾಪಾಡೋದು ಕೂಡ ನಮ್ಮ ಕರ್ತವ್ಯ. ನಮ್ಮ ಸೌಂದರ್ಯ ಎಷ್ಟು ಚೆನ್ನಾಗಿರಬೇಕೋ ಹಾಗೆ ಸೀರೆಗಳ ಸೌಂದರ್ಯ ಕೂಡ ನಾವು ಹೇಳ್ಕೊಟ್ಟ ಈ ಟಿಪ್ಸ್ ಎಲ್ಲ ನೀವು ಫಾಲೋ ಮಾಡಿದ್ರೆ ಅದರ ಸೌಂದರ್ಯ ಕೂಡ ಹಾಗೆ ಕಾಪಾಡ್ಕೋಬೋದು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.